ನಾಡದ್ರೋಹದ ಆರೋಪಕ್ಕೆ ಗುರಿಯಾಗಿರುವ ಬೆಳಗಾವಿ ಮೇಯರ್ ಉಪಮೇಯರ್ಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಕನ್ನಡಪರ ಹೋರಾಟಗಾರ ರಾಜೀವ್ ಟೋಪಣ್ಣನವರ್ ಎಂಬುವರು ಈ ಇಬ್ಬರ ವಿರುದ್ಧವೂ ಕ್ರಿಮಿನಲ್ ಕೇಸ್ ದಾಖಲಿಸಿದ್ದಾರೆ. ನ್ಯಾಯಾಲಯದ ಪ್ರಕರಣದ ವಿಚಾರಣೆಯನ್ನು ಇದೇ 22ಕ್ಕೆ ಮುಂದೂಡಿದೆ. ಕೊನೆಗೂ ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಬೆಳಗಾವಿಯ ಮೇಯರ್ ಉಪಮೇಯರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ರಾಜ್ಯೋತ್ಸವ ದಿನದಂದು ಬೆಳಗಾವಿಯಲ್ಲಿ ಎಂಇಎಸ್ ಆಚರಿಸಿದ್ದ ಕರಾಳ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಈ ಇಬ್ಬರು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಈಗ ಕನ್ನಡಪರ ಹೋರಾಟಗಾರ ರಾಜೀವ ಟೋಪಣ್ಣನವರ, ಮೇಯರ್ ಮಂದಾ ಬಾಳೆಕುಂದ್ರೆ ಹಾಗೂ ಉಪಮೇಯರ್ ರೇಣು ಕಿಲೇಕರ್ ವಿರುದ್ಧ 4ನೇ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ನಮ್ಮ ರಾಜ್ಯದ ವಿರುದ್ಧ, ನಮ್ಮ ಭಾಷೆ ಮತ್ತು ನಮ್ಮ ಸಂಸ್ಕೃತಿ ವಿರುದ್ಧ ಆವರಣಕಾರಿ ಭಾಷಣ ಕೊಟ್ಟು, ಪ್ರಚೋದನಕಾರಿ ಭಾಷಣ ಕೊಟ್ಟು ಬೆಳಗಾವಿಯಲ್ಲಿ 2 ದಿವಸ ಎಲ್ಲ ಕಡೆ ಕಲ್ಲು ತೂರಾಟಾಗಿ ಭಾಳಷ್ಟು ಹಿಂಸೆಯಾಗಿ ಭಾಳಷ್ಟು ಆಸ್ತಿ ನುಕ್ಸಾನ ಆಯಿತು. ಬೆಳಗಾವಿಯ ಜೆಎಂಎಫ್ಸಿ 4th ಕೋರ್ಟಲ್ಲಿ ಇವರಿಬ್ಬರ ಮೇಲೆ ನಾವು ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟೇವೆ ಮತ್ತು 22ಕ್ಕೆ ಇದ್ರ ಮೇಲೆ ಮತ್ತೆ ಮುಂದೆ ವಿಚಾರಣೆ ಆಗುತ್ತೆ. ಇಬ್ಬರ ಮೇಲೂ ಕಲಂ 141, 142, 143, 144, 145, 146, 149, 150, 151 ಹಾಗೂ ಐಪಿಸಿ ಸೆಕ್ಷನ್ RW 39ರ ಅನ್ವಯ ಕೇಸು ದಾಖಲಾಗಿದೆ. ನಿನ್ನೆ ಈ ಬಗ್ಗೆ ವಿಚಾರಣೆ ನಡೆಸಿ ಕೋರ್ಟ್ ವಿಚಾರಣೆಯನ್ನ ಇದೇ 22ಕ್ಕೆ ಮುಂದೂಡಿದೆ. 4ನೇ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಬೆಳಗಾವಿ ಮೇಯರ್ ಹಾಗೂ ಉಪಮೇಯರ್ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ. ಇವತ್ತಿನ ವಿಚಾರಣೆ ನಡೆಯೋದು ಅರ್ಧ ವಿಚಾರಣೆ ಆಯಿತು. ಹೆಚ್ಚಿನ ವಿಚಾರಣೆಗಾಗಿ ಈ ತಿಂಗಳ 22ನೇ ತಾರೀಕಿಗೆ ಮುಂದೂಡಲಾಗಿದೆ. ಒಂದೆಡೆ ಕನ್ನಡ ವಿರೋಧಿ ಮೇಯರ್ ಉಪಮೇಯರ್ಗೆ ಕಾರಣ ಕೇಳಿ ಸರ್ಕಾರ ನೋಟಿಸ್ ನೀಡಿದ್ರೆ, ಇನ್ನೊಂದೆಡೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ಮುಂದೆ ಯಾವ ತಿರುವು ಪಡೆಯುತ್ತೆ ಕಾದು ನೋಡಬೇಕು. ಶ್ರೀನಾಥ್ ಜೋಶಿ, ಸುವರ್ಣ ಸುದ್ದಿವಾಹಿನಿ, ಬೆಳಗಾವಿ.